ಸ್ಪೀಕರ್ ಖಾದರ್ ಸಿಟ್ಟು, ಅಧಿಕಾರಿಗಳ ತಲೆದಂಡ, ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ. 6 ಇಲಾಖೆ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಸಚಿವರಿಗೆ ಉತ್ತರ ಕೊಡದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. 3 ಅಧಿಕಾರಿಗಳನ್ನ ಅಮಾನತು ಮಾಡಿದೆ ಸಿಎಸ್ ವಸತಿ, ಲೋಕೋಪಯೋಗಿ, ಪಶುಸಂಗೋಪನೆ, ಸಾರಿಗೆ, ಐಟಿಬಿಟಿ, ಡಿಪಿಎಆರ್, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. 6 ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸ್ಪೀಕರ್ ಸಿಎಂ ಸೂಚನೆ ಮೇರೆಗೆ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಸಿಎಸ್ ಶಾಲಿನಿ ರಜನೀಶ್ ಅವರು. ಸ್ಪೀಕರ್ ಖಾದರ್ ಸಿಟ್ಟಿನ ಬಳಿಕ ಅಧಿಕಾರಿಗಳ ತಲೆದಂಡ ಆಗಿದೆ. 6 ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ವಸತಿ, ಲೋಕೋಪಯೋಗಿ, ಪಶುಸಂಗೋಪನೆ, ಸಾರಿಗೆ, ಐಟಿಬಿಟಿ, ಡಿಪಿಎಆರ್, ಕಂದಾಯ ಇಲಾಖೆ ಸೇರಿದಂತೆ 6 ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಸಿಎಸ್ ಶಾಲಿನಿ ರಜನೀಶ್ ಅವರು ಅಧಿಕಾರಿಗಳ ಜೊತೆ ಸಭೆ ಕರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್. ಇದು ಈಗ ಸದ್ಯ ಯುಟಿ ಖಾದರ್ ಅವರ ಸಿಟ್ಟಿಗೆ ಅಧಿಕಾರಿಗಳಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಕಲಾಪಕ್ಕೆ ಸರಿಯಾಗಿ ಸಚಿವರು ಬರ್ತಿಲ್ಲ ಅನ್ನೋ ಆರೋಪ ಈ ಹಿಂದೆನೂ ಕೂಡ ಕೇಳಿ ಬಂದಿತ್ತು. ಇವತ್ತಿನ ಕಲಾಪದಲ್ಲಿ ಏನೆಲ್ಲ ಆಯ್ತು, ಅಪ್ಡೇಟ್ಸ್ ಕೊಡೋದಾದ್ರೆ? ವಿನುತಾ, ಇದು ಸರ್ಕಾರಕ್ಕೆ ಇವತ್ತು ಸಾಕಷ್ಟು ಮುಜುಗರದ ದಿನ. ಯಾಕೆಂದರೆ ಇದೇ ಪ್ರಥಮ ಬಾರಿಗೆ ಸ್ಪೀಕರ್ ಒಬ್ಬರು ಅಡ್ಜರ್ನ್ ಮಾಡಿ ಅಥವಾ ಸದನವನ್ನು ಮುಂದೂಡಿ ಹೊರಗೆ ಹೋಗಿರುವಂಥ ವಿಚಾರ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಯಾಕೆ ಮುಜುಗರದ ವಿಚಾರ ಅಂತ ಹೇಳಿದರೆ, ಸರ್ಕಾರದ ಮೇಲೆ ವಿಪಕ್ಷಗಳು ಆಗಾಗ ಸರ್ಕಾರವನ್ನು ಟೀಕೆ ಮಾಡ್ತವೆ. ಆಡಳಿತ ಕುಸಿದು ಹೋಗಿದೆ, ಆಡಳಿತವನ್ನು ಸರಿಯಾಗಿ ನಡೆಸ್ತಾ ಇಲ್ಲ, ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅನ್ನೋಂಥ ಆರೋಪವನ್ನು ಮಾಡುವ ಸಂದರ್ಭದಲ್ಲಿ ಸ್ಪೀಕರ್ ಸ್ವತಃ ಸದನವನ್ನು ನಡೆಸುವಾಗ ಸರಿಯಾಗಿ ಸಚಿವರುಗಳು ಇಲಾಖೆ ಒಂದು ಉತ್ತರವನ್ನು ಕೊಡದೆ ಅದಕ್ಕೆ ಬೇಸರಗೊಂಡು ನಾನು ಸದನವನ್ನು ನಡೆಸೋದಿಲ್ಲ ಎನ್ನುವಂಥ ನಿರ್ಣಯಕ್ಕೆ ಬಂದಿದ್ದು ನಿಜಕ್ಕೂ ಕೂಡ ಈ ಒಂದು ಘಟನೆ ಸರ್ಕಾರಕ್ಕೆ ತೀವ್ರ ಮುಜುಗರನ್ನು ಉಂಟು ಮಾಡಿತು. ಆ ಕಾರಣಕ್ಕಾಗಿ ಸಂಧಾನವನ್ನು ಕೂಡ ನಡೆಸಲಾಯಿತು. ಮುಖ್ಯಮಂತ್ರಿಗಳು, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರುಗಳು ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆಯನ್ನು ನಡೆಸಿದರು. ಉತ್ತರವನ್ನು ಕಳುಹಿಸದ ಇಲಾಖೆಗಳ ಅಧಿಕಾರಿಗಳಿಗೆ ನೋಟಿಸನ್ನು ಕೊಡುವ ಮತ್ತು 3 ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವ ತೀರ್ಮಾನಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಸಭೆಯನ್ನು ಕೂಡ ಸಿಎಸ್ ಅವರು ನಡೆಸ್ತಾರೆ. ಪ್ರಮುಖವಾಗಿ ಇಲಾಖಾವಾರು ನೋಡೋದಾದರೆ ವಿನುತಾ, 248 ಪ್ರಶ್ನೆಗಳಲ್ಲಿ 245 ಪ್ರಶ್ನೆಗಳಲ್ಲಿ 98 ಉತ್ತರಗಳು ಮಾತ್ರ ಬಂದಿದೆ. ಅಂದರೆ 245ರಲ್ಲಿ 98 ಉತ್ತರ ಸಿಕ್ಕಿದೆ ಅಂತ ಹೇಳಿದ್ರೆ ಇಲಾಖಾವಾರು ಅದು ಸಾರಿಗೆ ಇಲಾಖೆ ಇರಬಹುದು, ಲೋಕೋಪಯೋಗಿ ಇರಬಹುದು, ಕಂದಾಯ ಇರಬಹುದು, ಅದೇ ರೀತಿ ಅಲ್ಪಸಂಖ್ಯಾತ ಮತ್ತು ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ, ಹೀಗೆ ಒಟ್ಟು ಎಲ್ಲ ಇಲಾಖೆಗಳಿಂದ 245 ಪ್ರಶ್ನೆಗಳಲ್ಲಿ ಕೇವಲ 98 ಉತ್ತರ ಬಂದಿದೆ. ಇದಕ್ಕೆ ವಿಪಕ್ಷಗಳು ಬೇಸರವನ್ನು ವ್ಯಕ್ತಪಡಿಸಿತು. ಕಳೆದ ವಾರವೂ ಕೂಡ ಇದರ ಬಗ್ಗೆ ಸ್ಪೀಕರ್ ಅವರು ಬಹಳ ಗಂಭೀರವಾಗಿ ಸದನದಲ್ಲಿ ಸಚಿವರುಗಳಿಗೆ ಮಾತನ್ನು ಹೇಳಿದರು. ಸದನಕ್ಕೆ ಬರಬೇಕು, ಯಾಕೆಂದರೆ ಸದನ ನಡೆಯೋದು, ಕಲಾಪ ನಡೆಸೋದು ಶಾಸಕರ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವ ಮತ್ತು ಕ್ಷೇತ್ರದಲ್ಲಾಗಿರುವಂಥ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಆಗುವಂಥ ಅನುಕೂಲಗಳಲ್ಲಿ ಸದನ ಬಹಳ ಮುಖ್ಯವಾಗಿರ್ತವೆ. ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಿರುವಂಥ ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಶಾಸಕರುಗಳು, ಆಡಳಿತ ಪಕ್ಷದ ಶಾಸಕರುಗಳು, ಸಚಿವರುಗಳು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಕಳೆದ ವಾರವಂತೂ ಕೋರಂ ಆಗೋದಕ್ಕೆ, ಅಂದರೆ ಸದನದಲ್ಲಿ ಬೇಕಾದ ಸಂಖ್ಯಾಬಲವನ್ನು ತುಂಬುವುದಕ್ಕೆ ಆಡಳಿತ ಪಕ್ಷದ ಶಾಸಕರುಗಳು, ಸಚಿವರುಗಳು ಇರಲಿಲ್ಲ. ಆಗ ವಿಪಕ್ಷದ ಶಾಸಕರು ಹೋಗಿ ಸದನದಲ್ಲಿ ಕುಳಿತುಕೊಂಡು ಕೋರಮನ್ನು ಫುಲ್ ಮಾಡಲಾಯಿತು. ಅಂದರೆ ಆಡಳಿತ ನಡೆಸ್ತಾ ಇರುವಂಥ ಶಾಸಕರುಗಳೇ, ಸಚಿವರುಗಳೇ ಹೆಚ್ಚಾಗಿ ಸದನಕ್ಕೆ ಗೈರಾಗ್ತಾ ಇದ್ದರೆ ಸಹಜವಾಗಿ ವಿಪಕ್ಷ ಇದನ್ನು ಟೀಕೆ ಮಾಡ್ತವೆ. ಅದನ್ನೇ ಕಳೆದ ವಾರದಿಂದಲೂ ಕೂಡ ಮಾಡ್ತಾ ಇದ್ರು. ಇವತ್ತು ಪರಿಷತ್ತಲ್ಲೂ ಕೂಡ ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಆಡಳಿತ ಪಕ್ಷವನ್ನು ಕಟುವಾಗಿ ಟೀಕೆಯನ್ನು ಮಾಡಿದ್ರು. ಉತ್ತರ ಕೊಡಿಸಿ ಹೇಳುವಂಥ ಪ್ರಶ್ನೆಗೆ ಒಂದು ಆಗ್ರಹವನ್ನು ಮಾಡಿದರು. ಹೀಗಾಗಿ ಇವತ್ತು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಂಥ ಸ್ಪೀಕರ್ ಯುಟಿ ಖಾದರ್ ಸದನವನ್ನು ಅಡ್ಜರ್ನ್ ಮಾಡಿ ನಾನು ಸದನವನ್ನು ನಡೆಸೋದಿಲ್ಲ ಹೇಳುವಂಥ ಕೋಪವನ್ನು ವ್ಯಕ್ತಪಡಿಸಿ ಬೇಸರವನ್ನು, ಅಸಮಾಧಾನವನ್ನು ತೋಡಿಕೊಂಡು ಹೊರಗಡೆ ಹೋಗಿದ್ದು ನಿಜಕ್ಕೂ ಕೂಡ ಇವತ್ತು ಇತಿಹಾಸದಲ್ಲಿ ಮೊದಲ ಬಾರಿ. ಯಾಕೆಂದರೆ ಸರ್ಕಾರವನ್ನು ಮೇಲೆ ಬಂದಿರುವಂಥ ಅನೇಕ ಆರೋಪಗಳಿಗೆ ಅಧಿಕೃತವಾಗಿ ವಿಪಕ್ಷಗಳು ಮಾಡುವ ಅನೇಕ ಆರೋಪಗಳಿಗೆ ವಿಪಕ್ಷಗಳು ಮಾಡುವಂಥ ಗಂಭೀರವಾದ ಒಂದು ಅಲಿಗೇಷನ್ಗಳಿಗೆ ಸರ್ಕಾರ ಇವತ್ತು ಅಧಿಕೃತವಾಗಿ ಒಪ್ಪಿಕೊಂಡಂಥ ರೀತಿಯಲ್ಲಿ ಇವತ್ತಿನ ಘಟನೆಗಳು ನಡೆದವು. ಯಾಕೆಂದರೆ ಸಾಮಾನ್ಯವಾಗಿ ಸರ್ಕಾರ ಒಂದು ಅಧಿಕಾರಿಗಳನ್ನು ಯಾವುದೇ ವಿಚಾರಕ್ಕಿರಲಿ ಅಧಿಕಾರಿಗಳ ಮೇಲೆ ಹಿಡಿತಾ ಇರಬೇಕು, ಅಧಿಕಾರಿಗಳು ಹಿಡಿತಾ ಇಲ್ಲದೇ ಇದ್ದಾಗ ಆಡಳಿತ ಕುಸಿಯತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಆದರೆ ಅಧಿಕಾರಿಗಳು
ಸಚಿವರುಗಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಬೇಕಾದ ಉತ್ತರವನ್ನು ನೀಡದೆ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದಾಗ ನಿಜಕ್ಕೂ ಕೂಡ ವಿಪಕ್ಷಕ್ಕೆ ಇದು ದೊಡ್ಡ ಅಸ್ತ್ರ. ಅದು ಆಗಬಾರ್ದು ಎನ್ನುವ ಕಾರಣಕ್ಕೆ ಬಹುಶಃ ಮುಖ್ಯಮಂತ್ರಿಗಳು ತುರ್ತಾಗಿ ಒಂದು ಕ್ರಮವನ್ನು ಕೈಗೊಂಡು 3 ಅಧಿಕಾರಿಗಳ ಸಸ್ಪೆಂಡ್ ಮಾಡೋದಕ್ಕೆ ಮತ್ತು IAS ಅಧಿಕಾರಿಗಳನ್ನು ಒಳಗೊಂಡಂತೆ 6 ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ನೋಟಿಸನ್ನು ಕೊಡೋದಕ್ಕೆ ಇವತ್ತಿನ ಸ್ಪೀಕರ್ ಅವರ ಸಂಧಾನ ಸಭೆಯಲ್ಲಿ ತೀರ್ಮಾನ ಆಗಿದೆ. ಮಧ್ಯಾಹ್ನ CS ಮತ್ತೊಮ್ಮೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ವಿಧಾನಸೌಧದಲ್ಲಿ ನಡೆಸಲಿದ್ದಾರೆ. ವಿನುತಾ, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.